ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಏನಾದರೂ ಮಾಡಲೇಬೇಕಲ್ವಾ. ಹಾಗೆ ಅಮ್ಮ ಕೂಡ ಊರಿಂದ ಬಂದಿದ್ದಾರೆ. ಅಮ್ಮ ಬಂದಾಗ ನಾವಂತೂ ಏನಾದ್ರು ಒಂದು ಸ್ಪೆಷಲ್ ಮಾಡಿಸ್ಕೊಳ್ತಾನೆ ಇರ್ತೀವಿ. ಸೊ ಇವತ್ತು ಅಮ್ಮನ ಕೈಯಿಂದ ನಾವು ಕೈಮಾ ಸಾಂಬಾರನ್ನ ತಿನ್ನಬೇಕು ಅಂತ ಹೇಳಿ ಕೈಮಾ ಸಾಂಬಾರನ್ನ ಮಾಡ್ತಾ ಇದ್ದೀವಿ. ಅಮ್ಮ ಯಾವ ರೀತಿ ಕೈಮಾ ಸಾಂಬಾರು ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದಾರೆ. ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೈಮಾ ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ 1 kg ಕೈಮಾನ ತಗೊಂಡ್ ಬಂದಿದ್ದೀವಿ. ಈ ತರ ಕೈಮಾ ಬೇಕು ಅಂದ್ರೆ ಮಾಡ್ಕೊಟ್ಟಿರ್ತಾರೆ. ನಾವು ಇದನ್ನ ಮತ್ತೆ ನಾವು ರುಬ್ಕೋಬೇಕಾಗುತ್ತೆ. ಇಲ್ಲಿ 1 kg ಆಗೋಷ್ಟು ಕೈಮಾನ ತಗೊಂಡಿದ್ದೀವಿ. ಇವಾಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಅರಿಶಿನ ಈರುಳ್ಳಿ ಮಸಾಲೆನ ಅಮ್ಮ ರುಬ್ಕೊಳ್ತಿದ್ದಾರೆ. ಅದಕ್ಕೆ ಒಂದು 5 ಈರುಳ್ಳಿ, ಹಾಗೆ 1-2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ ಇಷ್ಟನ್ನು ಹಾಕಿ ಫಸ್ಟು ರುಬ್ಕೋಬೇಕು. ಅರಿಶಿನ ಈರುಳ್ಳಿ ಮಸಾಲೆನ ರುಬ್ಕೊಂಡಿದ್ದಾಗಿದೆ. ಇವಾಗ ಈ ಮಸಾಲೆನ 1-2 ಸ್ಪೂನ್ ಆಗುವಷ್ಟು ತೆಗೆದಿಟ್ಕೊಳ್ಳೋಣ. ಕೈಮಾ ರುಬ್ಕೋಬೇಕಾದ್ರೆ ಇದನ್ನು ಸೇರಿಸಿ ರುಬ್ಕೋಬೇಕು. ನಿಮ್ಗೆ ಈ ರೀತಿ ತೆಗೆದಿಟ್ಕೊಳ್ಳೋದು ಬೇಡ ಅನ್ನೋದಾದ್ರೆ ನಾವು ಕೈಮಾ ರುಬ್ಕೋಬೇಕಾದ್ರೆ ಏನ್ ತೋರಿಸ್ತೀವಿ ಆ ಮಸಾಲೆಗೆ ಹಸಿಮೆಣಸಿನಕಾಯಿನೂ ಕೂಡ ನೀವು ಹಾಕೋಬಹುದು. ಇವಾಗ ಕೈಮಾಕ್ಕೆ ನಾವು ಖಾರ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಕಾಯಿ ಖಾರ ರುಬ್ಕೊಳ್ಳೋದಿಕ್ಕೆ ಇವಾಗ ನಾನಿಲ್ಲಿ ಅರ್ಧ ಹೋಳು ಕಾಯಿ ತಗೊಂಡಿದ್ದೀವಿ. ಹಾಗೆ ಸ್ವಲ್ಪ ಕಡಲೆ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆ, ಲವಂಗ, ಹಾಗೆ ಚಕ್ಕೆ ಇಷ್ಟನ್ನು ಸೇರಿಸಿ ಫಸ್ಟ್ ನಾವು ರುಬ್ಕೋಬೇಕು. ಹಾಗೆ ಇದ್ರ ಜೊತೆಗೆ ಚಿಕ್ಕ ಚಿಕ್ಕ ಟೊಮೊಟೊನ 3 ಟೊಮೊಟೊನ ಸೇರಿಸ್ಕೊಂಡು ರುಬ್ಕೋಬೇಕು. ಇವಾಗ ರುಬ್ಕೊಳ್ಳೋಣ ಮಸಾಲೆನ. ಕಾಯಿ ಖಾರನ ಅರ್ಧ ರುಬ್ಕೊಂಡು ನಂತರ ಇದಕ್ಕೆ ಖಾರಕ್ಕೆ 3 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, 2 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡು ಮತ್ತೆ ಇದನ್ನ ರುಬ್ಕೋಬೇಕಾಗುತ್ತೆ ಸಣ್ಣಗೆ. ರುಬ್ಕೊಂಡ ನಂತರ ಇದರಲ್ಲಿ 3 ಸ್ಪೂನ್ ಆಗುವಷ್ಟು ಖಾರನ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಕೈಮಾ ರುಬ್ಕೋಬೇಕಾದ್ರೆ ಹಾಕೋಬೇಕು ಅಂತ ಹೇಳಿ. ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಖಾರ ಮಸಾಲೆ ತಗೊಂಡು ಕಲ್ಸ್ಕೊಳ್ಳೋದ್ರಿಂದ. ಇಲ್ಲ ನಿಮ್ಗೆ ಬೇಡ ಅನ್ನೋದಾದ್ರೆ ಕೈಮಾಕ್ಕೆ ನಾವೇನ್ ಹಾಕ್ತಿವಿ ಅದ್ರ ಜೊತೆಗೆ ಹಸಿಮೆಣಸಿನಕಾಯಿ ಮತ್ತೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲಾನು ಹಾಕೋಬಹುದು. ನಾವು ಫಸ್ಟ್ ಇದರಲ್ಲಿ ಮಸಾಲೆ ಹಾಕಿರೋದ್ರಿಂದ ನಾವು ಇದನ್ನ ಎತ್ತಿಟ್ಕೊಳ್ತಾ ಇದೀವಿ. ಇವಾಗ ಕೈಮಾ ರುಬ್ಕೊಳ್ಳೋದಿಕ್ಕೆ ಕಡಲೆ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದೀವಿ. ಇವಾಗ ನಿಮ್ಗೆ ಖಾರ ಮಸಾಲೆ ಎತ್ತಿಟ್ಕೊಳ್ಳಲ್ಲ ಅಂದ್ರೆ ಇವಾಗ ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನ ಸೇರಿಸ್ಕೊಂಡು ರುಬ್ಕೋಬಹುದು. ನಾವು ಮಸಾಲೆನ ತೆಗೆದಿಟ್ಕೊಂಡಿರೋದ್ರಿಂದ ನಾವು ಬರೀ ಕಡಲೆ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಅಷ್ಟೇ ಹಾಕೊಂಡು ರುಬ್ಕೊಳ್ತಾ ಇದೀವಿ. ಇವಾಗ ರುಬ್ಕೊಂಡಾದ್ಮೇಲೆ ನಾವೇನ್ ಎತ್ತಿಟ್ಕೊಂಡಿದೀವಿ ಮಸಾಲೆ, ಅರಿಶಿನ ಈರುಳ್ಳಿ ಮಸಾಲೆ ಮತ್ತೆ ಕಾಯಿ ಖಾರ ಇಷ್ಟನ್ನು ಮತ್ತೆ ಸೇರಿಸ್ಕೊಂಡು ಇದ್ರ ಜೊತೆಗೇನೆ ಇವಾಗ ಚೆನ್ನಾಗಿ ಸಣ್ಣಾಗಿ ರುಬ್ಕೋಬೇಕು. ಕೈಮಕ್ಕೆ ಮಸಾಲೆ ಕೂಡ ರೆಡಿ ಆಯ್ತು. ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ. ನಂತರ ಅದೇ ಜಾರಿಗೆ ನಾವು ಕೈಮನ ಹಾಕೊಂಡು ಜಸ್ಟ್ ಆನ್ ಅಂಡ್ ಆಫ್ ಮಾಡಿ ಸಾಕು. ಜಾಸ್ತಿ ರುಬ್ಕೊಳಕ್ ಹೋಗ್ಬೇಡಿ. ನಾವು ಅಂಗಡಿಯಿಂದ ತಂದಾಗ ಈ ರೀತಿ ಇರುತ್ತೆ. ನಾವು ಮಿಕ್ಸಿಗೆ ಹಾಕೊಂಡು ಜಸ್ಟ್ ಆನ್ ಅಂಡ್ ಆಫ್ ಮಾಡ್ಕೊಂಡ್ರೆ ಸಾಕು. ಚೆನ್ನಾಗಿ ಸಣ್ಣಾಗಿರುತ್ತೆ. ಜಾಸ್ತಿ ಸಣ್ಣ ಮಾಡ್ಕೊಳಕ್ ಹೋಗ್ಬೇಡಿ. ಜಸ್ಟ್ ಆನ್ ಅಂಡ್ ಆಫ್ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿರುತ್ತೆ ಕೈಮಾ ಕೂಡ. ನೋಡ್ತಾ ಇದ್ದೀರಾ ಅಲ್ವಾ ಇವಾಗ ಯಾವ ರೀತಿ ಇದೆ ಅಂತ. ಕೈಮಾ ಈ ರೀತಿ ಇದ್ರೆ ಸಾಕು. ಇದೇ ರೀತಿ ಮಟನ್ನ ಎಲ್ಲಾನು ಚೆನ್ನಾಗಿ ರುಬ್ಕೊಳ್ಳೋಣ. ಕೈ ಮೇಲೆ ರುಬ್ಕೊಂಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಗೆ 1 kg ಕೈಮಕ್ಕೆ 3 ಮೊಟ್ಟೆನ ಹಾಕೊಳ್ತಿದ್ದಾರೆ. 3 ಮೊಟ್ಟೆ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಂತ ಅಂದ್ರು. ಹಾಗೆ 3 ಮೊಟ್ಟೆನ ಹಾಕೊಂಡು ಚೆನ್ನಾಗಿ ಇವಾಗ ಕೈಮಾ ಮತ್ತೆ ಮೊಟ್ಟೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಮಾ ಮತ್ತೆ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಹಾಗೆ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆಗಳಾಗಿ ಮಾಡ್ಕೊಳ್ಳಿ. ಈ ರೀತಿ ಒಂದೊಂದೇ ಉಂಡೆಗಳನ್ನ ಇವಾಗ ಮಾಡ್ಕೊಳ್ಳೋಣ.
ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಉಂಡೆಗಳಾಗಿದೆ 1 ಕೆಜಿ ಕೈಮಾಯಿಂದ. ಇವಾಗ ಸಾಂಬಾರ್ಗೆ ಒಗ್ಗರಣೆಗೆ ಹಾಕೊಳ್ಳೋಣ. ಪಾತ್ರೆ ಕಾಯ್ದ ನಂತರ ಒಂದ್ 2-3 ಸ್ಪೂನ್ ಎಣ್ಣೆ ಹಾಕೊಂಡು, ಎಣ್ಣೆ ಕಾಯ್ದ ಮೇಲೆ ಕೈಮಾ ತರಬೇಕಾದ್ರೆ ಸ್ವಲ್ಪ ಚರ್ಬಿನ ಕೂಡ ಹಾಕಿರ್ತಾರೆ. ಆ ಚರ್ಬಿನ ಎಣ್ಣೆ ಕಾಯ್ದ ಮೇಲೆ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಂಡ್ರೆ ಚರ್ಬಿಲಿರುವಂತ ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಎಣ್ಣೆನ ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು ಇದಕ್ಕೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ರುಬ್ಕೊಂಡಿರುವಂತ ಅರಿಶಿನ ಈರುಳ್ಳಿ ಮಸಾಲೆನ ಇವಾಗ ಹಾಕೊಳ್ಳೋಣ. ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಇರೋದ್ರಿಂದ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಚೆನ್ನಾಗಿ. ಚೆನ್ನಾಗಿ ಬಾಡಿಸ್ಕೊಂಡ ನಂತರ ರುಬ್ಕೊಂಡಿರುವಂತಹ ಕಾಯಿ ಮಸಾಲೆನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ನಮ್ಗೆ ಎಷ್ಟು ಕ್ವಾಂಟಿಟಿಗೆ ಬೇಕು ಅಷ್ಟನ್ನ ನೀರನ್ನ ಸೇರಿಸ್ಕೊಳ್ಳೋಣ. ನಾವು 1 ಕೆಜಿ ಕೈಮಾ ಮಾಡಿರೋದ್ರಿಂದ ಸ್ವಲ್ಪ ಸಾಂಬಾರ್ನು ಕೂಡ ಜಾಸ್ತಿ ಮಾಡ್ಕೊಂಡಿದೀವಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು ನೀರನ್ನ ಸೇರಿಸ್ಕೋಬಹುದು. ಸೊ ಇವಾಗ ಚೆನ್ನಾಗಿ ಕುದ್ದಾಗಿದೆ. ಇವಾಗ ನೀರನ್ನ ಸೇರಿಸ್ಕೊಳ್ಳೋಣ. ನಿಮ್ಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳು ಬೇಕು ನೋಡ್ಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಕೈಮಕ್ಕೆ ಆಲ್ರೆಡಿ ಉಪ್ಪನ್ನ ಹಾಕಿರೋದ್ರಿಂದ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ. ಇವಾಗ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದೊಂದೇ ಕೈಮಾ ಉಂಡೆಗಳನ್ನ ಹಾಕೊಳ್ತಾ ಬರೋಣ. ಕೈಮಾ ಉಂಡೆಗಳನ್ನ ಹಾಕೊಂಡ್ಮೇಲೆ ಕೈಮಾ ಹೇಗ್ ಬೆಂದಿದೆ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ಅನ್ನೋದಾದ್ರೆ, ಕೈಮಾ ಚೆನ್ನಾಗಿ ಬೆಂದಾದ್ಮೇಲೆ ಸಾಂಬಾರ್ ಮೇಲೆ ತೇಲುತ್ತೆ ಕೂಡ. ಸೊ ನೋಡ್ತಾ ಇದೀರಲ್ವಾ ಇದ್ರಲ್ಲಿ ಕೈಮಾ ಉಂಡೆಗಳು ಕಾಣ್ತಾ ಇಲ್ಲ. ಹಾಗೆ ಜಾಸ್ತಿನೂ ಕೂಡ ತಿರುಗಿಸ್ಕೊಳಕ್ ಹೋಗ್ಬೇಡಿ, ಎಲ್ಲ ಬಿಟ್ಕೊಬಿಡುತ್ತೆ. ಸೊ ಇವಾಗ ಚೆನ್ನಾಗಿ ನಿಮ್ಗೆ ಕೈಮಾ ಬೆಂದಿದೆ ಅಂತ ಗೊತ್ತಾಗ್ಬೇಕು ಅನ್ನೋದಾದ್ರೆ, ನೋಡಿ ಈ ರೀತಿ ಸಾಂಬಾರಲ್ಲಿ ಕೈಮಾ ಉಂಡೆಗಳು ತೇಲುತ್ತೆ. ಸೊ ನೋಡಿ ಎಷ್ಟ್ ಚೆನ್ನಾಗಿ ಮೇಲ್ಗಡೆ ಕೈಮಾ ಉಂಡೆಗಳೆಲ್ಲ ಬಂದಿದೆ ಅಂದ್ರೆ ಕೈಮಾ ಸಾಂಬಾರ್ ರೆಡಿ ಆಯ್ತು ಅಂತ ಹೇಳಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಫೈನಲ್ ಆಗಿ ಕೈಮಾ ಸಾಂಬಾರ್ ರೆಡಿ ಆಯ್ತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.